ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಸೊ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪರ್ಸನ್ ಅನ್ನ ನೀವು ನೆನೆಸ್ಕೊಂಡು ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಟವರ್ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜುಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಬ್ಲಾಕ್ ಟರ್ಮಲಿನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಯಾರಲ್ಲ ಲ್ಯಾಪಿಸ್ ಲಜುಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ. ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಸೊ ಲೆಟ್ಸ್ ಬಿಗಿನ್. Okay, so first message, I need you like a heart needs a beat ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವರ ಜೀವನದಲ್ಲಿ ನೀವು ಹೇಗಿರ್ಬೇಕು ಅಂತ ಅಂದ್ರೆ ಹೃದಯದ ಬಡಿತ ತರ ನೀವಿರ್ಬೇಕು ಅಂತ ಅವ್ರು ಆಸೆ ಪಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಹೃದಯಕ್ಕೆ ಹೇಗೆ ಬಡಿತ ಇಲ್ದೇ ಇರುವಂತ ಹೃದಯಕ್ಕೆ ಹೇಗೆ ಬೆಲೆ ಇರೋದಿಲ್ವೋ ಅದೇ ರೀತಿ ನೀವಿಲ್ದೇ ಇರುವಂತ ಜೀವನದಲ್ಲಿ ಅವ್ರಿಗೆ ಡೆಫಿನೆಟ್ಲಿ ಬೆಲೆ ಇಲ್ಲ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇರ್ಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ನೀನು ಹೃದಯದ ಬಡಿತ ತರ ಇರಬೇಕು, ನೀನು ನನ್ನ ಬಡಿತ, ನನ್ನ ಹೃದಯದ ದಡ್ಕನ್, ಈ ತರ ಒಂದು ಫೀಲ್ ಅಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. So such a beautiful message. Okay, so meeting you was the best thing that ever happened to me in my life and I am forever thankful to the universe for that ಅಂತ ಬರ್ತಾ ಇದೆ. ಸೊ ನಿಮ್ಮನ್ನ ಭೇಟಿ ಮಾಡಿದಂತ ಆ ಒಂದು ಕ್ಷಣ ಏನಿದೆ, ಆ ಒಂದು ಕ್ಷಣಕ್ಕೆ ನಾನು ತುಂಬಾನೇ ಕೃತಜ್ಞತೆಗಳನ್ನ ಹೇಳಬೇಕು. ಯಾಕೆ ಅಂತ ಅಂದ್ರೆ ಆ ಒಂದು ಕೃತಜ್ಞತೆಗಳು ಹೇಳೋದ್ರಿಂದ ಇಡೀ ಬ್ರಹ್ಮಾಂಡಕ್ಕೆ ಡೆಫಿನೆಟ್ಲಿ ನಾನು ಒಂದು ಕೃತಜ್ಞತೆನ ಅರ್ಪಿಸ್ಬೇಕಂತ ಇದ್ದೀನಿ. ಯಾಕಂತಂದ್ರೆ ಅವತ್ತಿನ ದಿನ ನಾವಿಬ್ರು ಏನಾದ್ರೂ ಸೇರಿಲ್ಲ ಅಂದಿದ್ರೆ ನೀನು ನನ್ನ ಜೀವನದಲ್ಲಿ ಇರ್ತಾ ಇರ್ಲಿಲ್ಲ. ನೀನ್ ಎಂತ ಒಂದು ಪರ್ಸನ್, ಇಂಥ ಒಂದು ಒಳ್ಳೆ ಪಾರ್ಟ್ನರ್ ನನ್ನ ಜೀವನದಲ್ಲಿ ಸಿಗೋದಿಕ್ಕೆ ಡೆಫಿನೆಟ್ಲಿ ನಾನು ತುಂಬಾನೇ ಲಕ್ಕಿ ಮಾಡಿರ್ಬೇಕು. ಸೊ ಹಾಗಾಗಿ ನಾನು ಆ ಒಂದು ಋಣಕ್ಕೆ, ಆ ಒಂದು ಡೆಸ್ಟಿನಿಗೆ ಥ್ಯಾಂಕ್ ಯು ಹೇಳಬೇಕು ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಓಕೆ, ಸೊ ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮಿ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ಅವ್ರಿಗೆ ತುಂಬಾನೇ ನಗೋದನ್ನ ಕಲ್ಸಿದೀರಾ, ತುಂಬಾನೇ ಖುಷಿಯಾಗಿ ನೋಡ್ಕೊಂಡಿದ್ದೀರಾ. ಇವತ್ತು ಅವರು ಖುಷಿಯಾಗಿದ್ದಾರೆ, ನಗ್ನಗ್ತಾ ಇದ್ದಾರೆ, ಹ್ಯಾಪಿ ಆಗಿದ್ದಾರೆ ಅಂದ್ರೆ ಆ ಒಂದು ನಗುಗೆ ಕಾರಣ ನೀವು. ಸೊ ಆ ಒಂದು ನಗುಗೆ ಯಾವಾಗ್ಲೂ ನೀವು ಅವರ ಜೊತೆಲಿ ಇರಬೇಕು ಅಂತ ಅವರು ಆಸೆ ಪಡ್ತಾರೆ. ಓಕೆ, ಸೊ ನೆಕ್ಸ್ಟ್, ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ. ಸೊ ಆ ಒಂದು ಪ್ರೀತಿ ಏನಿದೆ, ಆ ಒಂದು ಕೇರ್ ಏನಿದೆ, ಆ ಒಂದು ಫೀಲಿಂಗ್ ಏನಿದೆ, ಅದನ್ನ ನೀನ್ ಮಾತ್ರ ಕೊಡಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಯು ದಟ್ ನನ್ನ ಒಂದು ಪ್ರೀತಿ ಏನಿದೆ, ಆ ಒಂದು ಯಾರಾದ್ರೂ ನನ್ನ ಜೀವನದಲ್ಲಿ ಪ್ರೀತಿ ಮಾಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂದ್ರೆ ಅದು ನೀನ್ ಮಾತ್ರ. ಸೊ ನಂಗೆ ಗೊತ್ತಾಗ್ಬಿಡುತ್ತೆ ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ, ಯಾರು ಫೇಕ್ ಪ್ರೀತಿ ಮಾಡ್ತಾರೆ, ಎಲ್ಲಾನು ಕೂಡ ನಂಗೆ ಗೊತ್ತಾಗ್ಬಿಡುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್. ಸೊ ನೀನು ನನ್ನ ಕೈಗಳನ್ನ ಕೆಲವೊಂದು ಕ್ಷಣ ಇಟ್ಕೊಳ್ಬಹುದೇ ಹೊರತು, ಆದರೆ ನನ್ನ ಒಂದು ಹೃದಯದಲ್ಲಿ ನಿನ್ನ ಒಂದು ನೆನಪುಗಳು ಶಾಶ್ವತವಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಕೈನ ನೀವು ಕೆಲವೊಂದು ಕ್ಷಣ ಇಟ್ಕೊಳ್ಬಹುದು, ಆದರೆ ಅವರ ಹೃದಯದಲ್ಲಿ ನಿಮ್ಮ ಸ್ಥಾನ ಏನಿದೆ, ನಿಮ್ಮ ನೆನಪುಗಳೇನಿದೆ, ಅದು ಶಾಶ್ವತವಾಗಿ ನನ್ನ ಹೃದಯದಲ್ಲಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕಂತ ಇದಾರೆ ಅಂತ. ಸೊ 2 ಮೆಸೇಜ್ ತಗೊಂಡಿದ್ದೀನಿ. ಇನ್ ದ ನಿಯರ್ ಫ್ಯೂಚರ್ ಅಂಡ್ ಅದ್ರ ಜೊತೆಗೆ ರೊಮ್ಯಾನ್ಸ್ ಅಂತ ಬರ್ತಾ ಇದೆ.
ಸೊ ಡೆಫಿನೆಟ್ಲಿ ನೀವೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ ಈ ಒಂದು ಕನೆಕ್ಷನ್ ಅಲ್ಲಿ, ಈ ಒಂದು ವ್ಯಕ್ತಿ ಕಡೆಯಿಂದ ನಂಗೆ ಮ್ಯಾರೇಜ್ ಆಗಬೇಕು, ಮ್ಯಾರೇಜ್ ಅಟ್ರಾಕ್ಟ್ ಆಗಬೇಕು, ಅಥವಾ ಪ್ರೀತಿ ಸಿಗಬೇಕು, ಅಥವಾ ನೀವೇನೆಲ್ಲ ಆಸೆ ಪಡ್ತಾ ಇದ್ದೀರಾ ಈ ಒಂದು ಕ್ಷಣದಲ್ಲಿ ನೀವೇನ್ ಥಿಂಕ್ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಎಲ್ಲಾ ಒಂದು ವಿಶಸ್ಸು, ನಿಮ್ಮ ಎಲ್ಲಾ ಡಿಸೈರ್ಸು ಡೆಫಿನೆಟ್ಲಿ ಮುಂದೆ ಬರುವಂತಹ ಭವಿಷ್ಯದಲ್ಲಿ ಅದು ನೆರವೇರುತ್ತೆ. ಮುಂದೆ ಬರುವಂತಹ ಭವಿಷ್ಯದಲ್ಲಿ ನಿಮ್ಮ ಲೈಫ್ ಅಲ್ಲಿ ಎಲ್ಲಾನು ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ರೊಮ್ಯಾನ್ಸ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಒಂದು ಪ್ರೀತಿಯಲ್ಲಿ, ನಿಮ್ಮ ಸಂಬಂಧದಲ್ಲಿ, ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ರೊಮ್ಯಾನ್ಸ್ ಹೆಚ್ಚಾಗತ್ತೆ, ಪ್ರೀತಿ ಹೆಚ್ಚಾಗತ್ತೆ, ಲವ್ ಹೆಚ್ಚಾಗತ್ತೆ, ಕೇರ್ ಹೆಚ್ಚಾಗತ್ತೆ, ರೊಮ್ಯಾನ್ಸ್ ಹೆಚ್ಚಾಗತ್ತೆ, ಖುಷಿ ಹೆಚ್ಚಾಗತ್ತೆ, ಹ್ಯಾಪಿನೆಸ್ ಹೆಚ್ಚಾಗತ್ತೆ, ಎಂಜಾಯ್ಮೆಂಟ್ ಹೆಚ್ಚಾಗತ್ತೆ. ಸೊ ಎಲ್ಲಾನು ಕೂಡ ನಿಮ್ಮ ಲೈಫ್ ಅಲ್ಲಿ ಒಂದು ಒಳ್ಳೇದಾಗ್ತಾ ಇದೆ. ಒಂದು ಮ್ಯಾನಿಫೆಸ್ಟೇಷನ್ ಮುಂದೆ ಬರುವಂತ ಭವಿಷ್ಯದಲ್ಲಿ ನೆರವೇರುತ್ತೆ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ವೇಟ್ ಮಾಡಿ, ಪಾಸಿಟಿವ್ ಆಗಿರಿ, ಭರವಸೆ ಇಟ್ಕೊಳ್ಳಿ. ಯಾಕಂತಂದ್ರೆ ಏಂಜಲ್ಸ್ ಆರ್ ಡೆಫಿನೆಟ್ಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದ್ರು ಏಂಜಲ್ಸ್ ನಂಬರ್ಸ್, ಏಂಜಲ್ಸ್ ಫೆದರ್ಸ್ ಏನಾದ್ರು ಕಾಣಿಸ್ತು ಅಂದ್ರೆ ಡೆಫಿನೆಟ್ಲಿ ಅದನ್ನ ನೀವು ಪ್ರೇ ಮಾಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಬ್ಲಾಕ್ ಟರ್ಮ್ ಅಲ್ಲಿ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಓಕೆ. ಸೊ ಫಸ್ಟ್ ಮೆಸೇಜ್, ಐ ಆಮ್ ಹ್ಯಾಪಿಯೆಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಅಂತ ಬರ್ತಾ ಇದೆ. ಸೊ ನಾನು ಖುಷಿಯಾಗಿರ್ಬೇಕು ಅಂದ್ರೆ ನನ್ನ ಜೀವನದಲ್ಲಿ ನೀನ್ ಇರ್ಬೇಕು. ಸೊ ನಾನು ಖುಷಿಯಾಗಿದ್ರೆ ಡೆಫಿನೆಟ್ಲಿ ನೀನು ಚೆನ್ನಾಗಿರ್ತೀಯ, ನೀನ್ ಖುಷಿಯಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ, ಈ ತರ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಅವರ ಖುಷಿಯಾಗಿರ್ಬೇಕು ಅವರ ಲೈಫ್ ಅಲ್ಲಿ, ಅಂದ್ರೆ ನೀವು ಅವರ ಲೈಫ್ ಅಲ್ಲಿ ಇರ್ಬೇಕು, ಅವರ ಸಂಬಂಧದಲ್ಲಿ ಇರ್ಬೇಕು, ಅವ್ರನ್ನ ತುಂಬಾ ಪ್ರೀತಿ ಮಾಡ್ಬೇಕು, ಕೇರ್ ಮಾಡ್ಬೇಕು, ಕಾಳಜಿ ಮಾಡ್ಬೇಕು, ರೆಸ್ಪೆಕ್ಟ್ ಮಾಡ್ಬೇಕು. ಎಲ್ಲಾನು ಕೂಡ ನೀವು ಮಾಡಿದ್ರೆ ಈ ಒಂದು ವ್ಯಕ್ತಿ ಖುಷಿಯಾಗಿರ್ತಾರೆ ಅನ್ನೋದು ಇಲ್ಲಿ ನಿಮ್ಮ ವ್ಯಕ್ತಿ ಕಡೆಯಿಂದ ಬರ್ತಾ ಇರುವಂತ ಮೆಸೇಜ್. ಓಕೆ, ಸೊ ನೆಕ್ಸ್ಟ್, ವಾವ್, ಐ ಹ್ಯಾವ್ ನೆವರ್ ಲವ್ಡ್ ಎನಿಬಡಿ ದ ವೇ ಐ ಲವ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ, ತುಂಬಾನೇ ಲವ್ ಮಾಡ್ತಾ ಇದ್ದಾರೆ ಆಕ್ಚುಲಿ. ಸೊ ಹೇಳ್ತಾ ಇದ್ದಾರೆ, ಸೊ ನಿನ್ನ ಏನ್ ನಾನು ಪ್ರೀತಿ ಮಾಡ್ತಾ ಇದ್ದೀನಲ್ಲ ಆ ಒಂದು ಪ್ರೀತಿನ ನಾನು ಯಾರನ್ನೂ ಕೂಡ ಅಷ್ಟೊಂದು ಇಷ್ಟಪಟ್ಟಿಲ್ಲ, ಯಾರನ್ನೂ ಕೂಡ ನಾನು ಅಷ್ಟೊಂದು ಪ್ರೀತಿ ಮಾಡಿಲ್ಲ. ನಾನು ನಿನ್ನನ್ನ ತುಂಬಾನೇ ಪ್ರೀತಿಸ್ತೀನಿ, ತುಂಬಾನೇ ಲವ್ ಮಾಡ್ತೀನಿ, ತುಂಬಾನೇ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ನಾನು ರೆಡಿ ಇರ್ತೀನಿ, ಸಿದ್ಧ ಇರ್ತೀನಿ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಐ ನೆವರ್ ಲವ್ಡ್ ಎನಿಬಡಿ ದಿ ವೇ ಐ ಲವ್ ಯು. ಸೊ ಇವತ್ತೇನ್ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ನಿನ್ನ, ಈ ತರ ಮುಂಚೆ ನಾನು ಯಾರನ್ನೂ ಕೂಡ ಇಷ್ಟಪಟ್ಟಿಲ್ಲ, ಇದೇ ನೀನೇ ಲಾಸ್ಟ್ ಅಂಡ್ ಫೈನಲ್, ಇದು ಒಂದು ಮೆಸೇಜಸ್ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್, ವಾವ್, ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಾಟ್ ಯು ಆರ್ ಮೈನ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ತುಂಬಾನೇ ಲಕ್ಕಿ ಫೀಲ್ ಮಾಡ್ತಾ ಇದ್ದಾರೆ, ಅದೃಷ್ಟ ಮಾಡಿದ್ರೆ ಮಾತ್ರ ಇಂಥ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ ಅನ್ನೋದು ಒಂದು ಮೆಸೇಜ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ, ನೀನು ನನ್ನ ಪಾರ್ಟ್ನರ್, ನನ್ನ ಲೈಫಲ್ಲಿ ನೀನಿದ್ಯಾ, ನಾನಿವತ್ತು ಖುಷಿಯಾಗಿದ್ದೀನಿ, ಆ್ಯಂಡ್ ನೀನು ನನ್ನ ಲವರ್, ನನ್ನ ಪಾರ್ಟ್ನರ್, ನನ್ನ ವೈಫ್, ನನ್ನ ಹಸ್ಬೆಂಡ್, ನನ್ನ ಒಂದು ಪ್ರೇಮಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಅದೃಷ್ಟ ಮಾಡಿದ್ದೀನಿ. ಸೊ ನಾನು ನನ್ನ ಜೀವನದಲ್ಲಿ ತುಂಬಾನೇ ಲಕ್ಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಆರ್ ದೇರ್ ಲಕ್ಕಿ ಚಾರ್ಮ್ ಅಂತ ಒಂದು ಮೆಸೇಜಸ್ ಬರ್ತಾ ಇದೆ. ಓಕೆ, ಸೊ ಫೈನಲ್ ಮೆಸೇಜ್, ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಅಂತ ಬರ್ತಾ ಇದೆ. ಸೊ ನನಗೆ ಗೊತ್ತಿಲ್ಲ ನನ್ನ ಜೀವನ ಹೇಗೆ ಹೋಗ್ತಾ ಇದೆ ಅಂತ, ಆದರೆ ನನಗೆ ಭರವಸೆ ಇದೆ, ನಂಬಿಕೆ ಇದೆ, ನನ್ನ ಜೀವನದಲ್ಲಿ ನಾನು ಎಷ್ಟೇ ದೂರ ಹೋದ್ರೂ ಕೂಡ ನೀನು ನನ್ನ ಜೀವನದಲ್ಲಿ ಇರ್ತೀಯ, ನನ್ನ ಜೊತೆಲಿ ಇರ್ತೀಯ, ನನ್ನ ಜೊತೆಗೆ ನೀನು ಹೆಜ್ಜೆ ಆಗ್ತೀಯ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಸೊ ನನಗೆ ಗೊತ್ತಿಲ್ಲ ನನ್ನ ಜೀವನ ಹೇಗೆ ಹೋಗುತ್ತೆ, ಹೇಗೆ ಹೋಗ್ತಾ ಇದೆ, ಸೊ ನಾನು ಚೆನ್ನಾಗಿರ್ತೀನ, ಖುಷಿ ಇರ್ತೀನ, ದುಃಖದಲ್ಲಿ ಇರ್ತೀನ, ನಂಗೆ ಏನೋ ಗೊತ್ತಿಲ್ಲ, ಆದ್ರೆ ನಂಗೆ ಭರವಸೆ ಇದೆ, ನಂಬಿಕೆ ಇದೆ, ನನ್ನ ಲೈಫಲ್ಲಿ ನೀನು ಇದ್ದೇ ಇರ್ತೀಯ ಅಂತ. ಸೊ ಭರವಸೆ ಇಟ್ಕೊಂಡಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ, ಆ ಒಂದು ನಂಬಿಕೆನ ಉಳಿಸ್ಕೊಳ್ತೀರಾ ಅನ್ನೋ ಒಂದು ನಂಬಿಕೆ ನಂಗೂ ಕೂಡ ಇದೆ. ಓಕೆ, ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ಅನ್ನೋದನ್ನ ನೋಡೋಣ. ಓಕೆ, reconsider and peaceful resolution. ಓಕೆ,
ಸೊ ರೀಕನ್ಸಿಡರ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಈ ಹಿಂದೆ ಈ ಒಂದು ಪಾಸ್ಟ್ ಅಲ್ಲಿ ಏನೆಲ್ಲ ಆಗಿದೆ, ಸೊ ಡೆಫಿನೆಟ್ಲಿ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಸೊ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಕನೆಕ್ಷನ್ ನ, ನಿಮ್ಮ ಪ್ರೀತಿನ, ನಿಮ್ಮ ಪರ್ಸನ್ ಅನ್ನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನೀವು ಅಕ್ಸೆಪ್ಟ್ ಮಾಡಿಲ್ಲ, ಈ ಒಂದು ಪ್ರೀತಿಗೆ ನೀವು ಸರೆಂಡರ್ ಮಾಡಿಲ್ಲ ಅಂತ ಅಂದ್ರೆ ಮತ್ತೆ ನೀವು ಅಕ್ಸೆಪ್ಟ್ ಮಾಡಿ ಒಂದು ಪ್ರೀತಿಗೆ ಸರೆಂಡರ್ ಆಗಿ ಒಂದು ಪ್ರೀತಿಗೆ ನೀವು ಸರೆಂಡರ್ ಆದ್ರೆ ಡೆಫಿನೆಟ್ಲಿ ನೀವೇನ್ ಅನ್ಕೊಳ್ತಾ ಇದ್ದೀರಾ ಅದೆಲ್ಲವೂ ಕೂಡ ಬದಲಾಗತ್ತೆ. ಸೊ ಪಾಸಿಟಿವ್ ಆಗಿರ್ಬೇಕು, ಭರವಸೆ ಇಟ್ಕೊಳ್ಬೇಕು. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ಪಾಸಿಟಿವ್ ಚೇಂಜ್ ಓವರ್ನ ನೀವು ಕಾಣಬೇಕು ಅಂತಂದ್ರೆ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಆಗಿದೆ, ನಿಮ್ಮ ಪಾರ್ಟ್ನರ್ ಇಂದ ಏನೆಲ್ಲ ಆಗಿದೆ ಅದನ್ನ ನೀವು ಅಕ್ಸೆಪ್ಟ್ ಮಾಡಬೇಕು. ಅಂಡ್ ಡೆಫಿನೆಟ್ಲಿ ಈ ಒಂದು ಪ್ರೀತಿನ ನೀವು ಎಲ್ಲೋ ಒಂದು ಕಡೆ ಸರೆಂಡರ್ ಆಗಿಲ್ಲ, ಈ ಒಂದು ಪ್ರೀತಿಗೆ ನೀವು ಸರೆಂಡರ್ ಆಗಿಲ್ಲ ಅಂತ ಬರ್ತಾ ಇದೆ. ಸೊ ಅದಕ್ಕೆ ಸರೆಂಡರ್ ಆಗಿ ಅಕ್ಸೆಪ್ಟ್ ಮಾಡಿ, ರೀಕನ್ಸಿಡರ್ ಮಾಡಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ ಪೀಸ್ಫುಲ್ ರೆಸಲ್ಯೂಷನ್. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಅಟ್ ಪ್ರೆಸೆಂಟ್ ಏನೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ, ಏನ್ ಏರುಪೇರೆಲ್ಲ ಆಗ್ತಾ ಇದೆ, ಏನೆಲ್ಲ ಚಾಲೆಂಜಿಂಗ್ ನ ನೀವು ಎದುರಿಸ್ತಾ ಇದ್ರ, ಅಥವಾ ನಿಮ್ಮ ಕನೆಕ್ಷನ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಆಗಿರ್ಲಿ, ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗೂ ಕೂಡ ಸೊಲ್ಯೂಷನ್ ಸಿಗತ್ತೆ. ಸೊ ನಿಮ್ಮ ಒಂದು ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಕಡೆಯಿಂದ ಏನೆಲ್ಲ ಇಶ್ಯೂಸ್ ನ ಫೇಸ್ ಮಾಡ್ತಾ ಇದಾರ ನೀವಿಬ್ರು, ನಿಮ್ಮ ಪಾರ್ಟ್ನರು ನಿಮಗೆ ಪೀಸ್ಫುಲ್ ಅಂದ್ರೆ ಶಾಂತಿಯಿಂದ ಒಂದು ರಿಸೊಲ್ಯೂಷನ್ ಸಿಗತ್ತೆ, ಒಂದು ಶಾಂತಿಯಿಂದ ನಿಮ್ಮ ಒಂದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗತ್ತೆ. ಸೊ ಹೇಳ್ತಾರಲ್ಲ, ಸೊ ಬೆಣ್ಣಲ್ಲಿ ಕೂದಲು ತೆಗೆಯೋ ಹಾಗೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ಕಳೆದೋಗ್ಬಿಡುತ್ತೆ, ಈ ತರ ಒಂದು ಮೆಸೇಜಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಸೊ ಅಕ್ಸೆಪ್ಟ್ ಮಾಡಿ, ಸರೆಂಡರ್ ಆಗಿ ಪ್ರೀತಿಗೆ. ಅಂಡ್ ಡೆಫಿನೆಟ್ಲಿ ನಿಮ್ಗೆ ನೀವೇನ್ ಅನ್ಕೊಳ್ತಾ ಇದ್ರ ಅದೆಲ್ಲಾನು ಕೂಡ ಮ್ಯಾನಿಫೆಸ್ಟ್ ಆಗತ್ತೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.